ಓಂ ಗುರುಭ್ಯೋ ನಮಃ ಹರಿ ಓಂ. ವೀಕ್ಷಕರೇ, ರಾಯರಿದ್ದಾರೆ ಅಷ್ಟರಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲ ವಿಡಿಯೋನೂ ಫಾಲೋ ಮಾಡ್ಕೊಳ್ಳಿ. ನಾನು ನಿಮಗೆ ಹೆಚ್ಚಿನ ವಿಡಿಯೋ ತೋರಿಸೋದಕ್ಕೆ ಅನುಕೂಲ ಆಗುತ್ತೆ. ನಾನಿವತ್ತು ನಿಮಗೆ ಜಾತಕದಲ್ಲಿ ಉದ್ಯೋಗ ಅಂದರೆ ನಾವು ಮಾಡೋ ವೃತ್ತಿ, ಉದ್ಯೋಗ ಸ್ಥಾನದ ಬಗ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ನಿಮ್ಮ ಕುಂಡ್ಲಿಗಳಿದ್ರೆ, ಜಾತಕ ಇದ್ದರೆ ನಿಮ್ಮ ಉದ್ಯೋಗ ಯಾವುದಾಗಿರುತ್ತೆ ಮತ್ತು ಹೇಗೆ ಗಟ್ಟಿಯಾಗಿದೆಯಾ, ಏನಾಗಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಎಲ್ಲ ಥರ ಹೇಳ್ದಾಗೆ ನಾನು ಇವತ್ತು ತುಲಾಲಗ್ನದಲ್ಲಿ ಹುಟ್ಟಿರೋರಿಗೆ ಒಂದು ಉದಾಹರಣೆಯಾಗಿ ತುಲಾಲಗ್ನ ತಗೋತಾ ಇದ್ದೀನಿ. ತುಲಾಲಗ್ನ 1ನೇ ಮನೆ 2, 3, 4, 5, 6, 7, 8, 9, 10. ಜಾತಕದಲ್ಲಿ ಲಗ್ನದಿಂದ 10ನೇ ಭಾವ ಇದು ವೃತ್ತಿಸ್ಥಾನ. ಇದು ನಾವು ಉದ್ಯೋಗ ಹೇಗೆ ಮಾಡ್ತೀವಿ, ನಮ್ಮ ಉದ್ಯೋಗ ಏನಾಗಿದೆ, ನಾವು ಯಾವ ಥರ ಕೆಲಸ ಮಾಡ್ತೀವಿ, ನಮ್ಮ ಉದ್ಯೋಗ ಗಟ್ಟಿ ಇದೆಯಾ ಇಲ್ಲ ನಮ್ಗೆ ಉದ್ಯೋಗ ಕಷ್ಟವಾಗಿರುತ್ತಾ ಅನ್ನೋದನ್ನು ಈ 10ನೇ ಮನೆ ಹೇಳುತ್ತೆ. ಈ ಲಗ್ನಕ್ಕೆ 10ನೇ ಮನೆ ಇದು ಕಟಕ ರಾಶಿ. ಈ ಭಾವದ ಅಧಿಪತಿ ಚಂದ್ರ, ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ. ತುಲಾಲಗ್ನಕ್ಕೆ 10ನೇ ಮನೆ ಕಟಕ ರಾಶಿ ಆಗೈತೆ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ಇಲ್ಲಿ ಚಂದ್ರ ಬಲಶಾಲಿಯಾಗಿರಬೇಕು. ಅಂದರೆ 10ನೇ ಮನೆ ಅಧಿಪತಿ ಚಂದ್ರ ಬಲಶಾಲಿ ಆಗಬೇಕು. ಬಲಶಾಲಿ ಅಂದ್ರೇನು? ಉಚ್ಚಸ್ಥಾನ, ಮಿತ್ರಕ್ಷೇತ್ರದಲ್ಲಿರಬೇಕು. ಚಂದ್ರ ಬಲನಾಗಿದ್ದಾಗ ಕೆಲಸ ಗಟ್ಟಿಯಾಗಿರುತ್ತೆ ಅವ್ರಿಗೆ. ಅವರು ಕೆಲಸನೇ ಅವ್ರು ನೋಡಿಕೊಂಬರುತ್ತೆ. ಇವರೇನು ಕೆಲಸ ನೋಡಿಕೊಂಡು ಹೋಗೋದು ಬೇಡ. ಯಾಕೆಂದರೆ ದಶಮಾಧಿಪತಿ 10ನೇ ಮನೆ ಅಧಿಪತಿ ಚಂದ್ರ ಬಲನಾಗಿದ್ದಾನೆ, ಅದರಿಂದ ಆಗಿರಬೇಕು. ಮತ್ತು ಕಾರಕ, 10ನೇ ಮನೆಗೆ ಕಾರಕ ಬಂದು ಷಣ್ಮಾತ್ಮ ಆಗ್ತಾರೆ ಮತ್ತು ರವಿನೂ ಬರ್ತಾರೆ. ರವಿ ಯಾವುದಕ್ಕೆ ಬರ್ತಾರೆ ಅಂತ ಹೇಳ್ತೀನಿ. 10ನೇ ಮನೆಯ ಕಾರಕ ಶನಿ ಮತ್ತು ರವಿ. ಯಾಕೆಂದರೆ 10ನೇ ಮನೆ ಕಾರಕ ಶನಿ ಆದರೆ ರವಿ 10ನೇ ಮನೆ ಅಂದರೆ ಇವನು ಮಾಡೋ ಉದ್ಯೋಗದಿಂದ ಇವನು ಹೆಸರು ಗಳಿಸ್ತಾನ ಇಲ್ಲ ಹೆಸರು ಹಾಳು ಮಾಡ್ಕೊತಾನ, ಅದು ರವಿಯಿಂದ ನೋಡ್ತೀವಿ. ಮತ್ತು ಕೆಲಸ ಗಟ್ಟಿ ಇದೆ ಇಲ್ವಾ, ಏನು ತೊಂದರೆ ಆಗಿದೆ ಅನ್ನೋದು ಶನಿಯಿಂದ ನೋಡ್ತೀವಿ. ಕಾರಕ ಗ್ರಹಗಳು ಬಲರಾಗಿರಬೇಕು. ಅಂದರೆ ರವಿ ಸ್ವಕ್ಷೇತ್ರ ಉಚ್ಚ ಕ್ಷೇತ್ರದಲ್ಲಿರಬೇಕು, ಇಲ್ಲ ಶನಿ ಸ್ವಕ್ಷೇತ್ರ ಮಕರ ಕುಂಭದಲ್ಲಿ, ಇಲ್ಲ ತುಲಾರಾಶಿಲಿ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಷಣ್ಮಾತ್ಮ, ಅಲ್ಲಿರಬೇಕು. ಇನ್ನು 3ನೇದಾಗಿ ಸ್ಥಿತಗ್ರಹಗಳು, ಸ್ಥಿತವಾಗಿರೋ ಗ್ರಹಗಳು ಅಂದರೆ ರಾಹುಕೇತು, ಅಶುಭ ಗ್ರಹಗಳು ಏನಾದ್ರೂ ದಶಮ ಸ್ಥಾನದಲ್ಲಿ ಇದ್ದಾಗ ಅವರು ಕೆಲಸ ಮಾಡೋತವಿಂದ ತೊಂದರೆ ಆಗುತ್ತೆ, ಇಲ್ಲ ಕೆಲಸ ಮಾಡೋತ ಕಿರಿಕಿರಿ ಇರುತ್ತೆ, ಇಲ್ಲ ಅಂದರೆ ಕೆಲಸ ಸರಿಯಾಗಿ ಸಿಗಲ್ಲ, ಇಲ್ಲ ಕೆಲಸ ಮಾಡೋತ ಜಗಳಗಳು ಸ್ಟಾರ್ಟ್ ಆಯ್ತವೆ. ಇದು ಸ್ಥಿತವಾಗಿರೋ ಗ್ರಹಗಳು 10ನೇ ಮನೆಯಲ್ಲಿ ಏನು ಅಂತ ಹೇಳುತ್ತೆ. ಅದರಿಂದ ಯಾವಾಗ ನಮಗೆ ಕೆಲಸ ಸಿಗ್ತಾ ಇಲ್ಲ, ನಮಗೆ ಕೆಲಸ ಹುಡುಕ್ತಾ ಇದ್ದೀನಿ, ನಾನು ಕೆಲಸ ಮಾಡೋತ ನೆಮ್ಮದಿ ಇಲ್ಲ, ನನ್ನ ಕೆಲಸ ಮಾಡೋತ ಜಗಳ ಆಯ್ತದೆ, ಯಾವಾಗಲೂ ಕಿರಿಕಿರಿ, ಈ ರೀತಿ ಆಗುತ್ತೆ ಅಂದಾಗ ಅದು ನಮ್ಮ ಜಾತಕದಲ್ಲಿ ಈ 10ನೇ ಮನೇಲಿ ಯಾರು ಕುಂತಿದ್ದಾರೆ, ಈ 10ನೇ ಮನೇಲಿ ಯಾವುದಾದ್ರೂ ಪಾಪಿ ಗ್ರಹಗಳು ಅಶುಭ ಗ್ರಹಗಳು ನೋಡ್ತಾ ಇದ್ದಾವ, ಅದನ್ನೆಲ್ಲ ನೋಡಬೇಕಾಗುತ್ತೆ. ಅದಕ್ಕೆ ಆ ಸಮಸ್ಯೆ ಪರಿಹಾರನೂ ಸಹ ಮಾಡ್ಕೋಬೋದು. ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಒಳ್ಳೆ ಜಾತಕ ನೋಡೋರು ಇದ್ದರೆ ನೋಡ್ಸ್ಕೊಳ್ಳಿ. ಇಲ್ಲಾಂದರೆ ನಾನು ಕೆಳಗೆ ನಂಬರ್ ಕಾಣ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿ ನಿಮ್ಗೇನಾದ್ರೂ ಆ ಥರ ಕಷ್ಟ, ಕೆಲಸ ಮಾಡೋತ್ತ ತೊಂದರೆ, ಏನಾದ್ರೂ ಬೇಜಾರು, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಆ ಥರ ಇದ್ದಾಗ ಯಾಕೆ ಹಂಗಾಗುತ್ತೆ, ಅದಕ್ಕೇನು ಸಮಸ್ಯೆ ಅನ್ನೋದು ಅವ್ರ ಜಾತಕದಲ್ಲಿ ಇರುತ್ತೆ. ನೀವು ತೋರಿಸ್ಕೋಬೋದು ವೀಕ್ಷಕರೇ. ಹರೇ ಕೃಷ್ಣ.